ಸರಕಾರಿ ಪ್ರೌಢಶಾಲೆಯಲ್ಲಿ ಮಲೆ ಇಲ್ಲಿ ಇವತ್ತು ಆಟಿ ಉತ್ಸವ ನಡೀತಾ ಇದೆ. ಬಹುಶಃ ನಮ್ಮ ಮಕ್ಕಳು ಬಹಳ ದಿನಗಳಿಂದ ಆಸೆ ಪಟ್ಟಂತಹ ಒಂದು ಕಾರ್ಯಕ್ರಮ ಇದು. ವರ್ಷವೂ ನಾವು ಮಾಡ್ತಾ ಇದ್ದೇವೆ. ಸುಮಾರು ಒಂದು 4-5 ವರ್ಷದಿಂದ ಈ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಮಕ್ಕಳಿಗೆ ಜಾನಪದ ಸಂಸ್ಕೃತಿ ಪರಂಪರೆಯ ಬಗೆಗೆ ಒಂದು ಮಾಹಿತಿ ಸಿಗಲಿ ಅಂತೇಳಿ. ಪರಶುರಾಮನ ಕೃಪೆಯಲಿ ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು, ನಮ್ಮ ತುಳುನಾಡು, ಎಂಕಲ್ಲ ತುಳುನಾಡು. ಹಾಗೆ ನಾವು ಮಕ್ಕಳನ್ನು 4 ತಂಡ ಮಾಡಿದ್ದೇವೆ. ತಂಡ ಮಾಡಿ ಆ ಮಕ್ಕಳು ತಿಂಡಿ ತಿನಿಸುಗಳನ್ನು ಖಾದ್ಯಗಳನ್ನು ತಗೊಂಡು ಬರ್ತಾರೆ. ಆಟಿ ತಿಂಗಳಲ್ಲಿ ವಿಶೇಷವಾಗಿ ಸಿಗುವಂತಹ ತಿಂಡಿ ತಿನಿಸುಗಳನ್ನು ಮಾಡಿ ತರ್ತಾರೆ ಮತ್ತು ಅದನ್ನು ತಾವು ಹಂಚಿಕೊಂಡು ತಿಂತಾರೆ, ಕಾಂಪಿಟಿಷನ್ ಮಾಡ್ತಾರೆ. ಆಮೇಲೆ ನಾವು ಅವರಿಗೆ ಸ್ಪರ್ಧೆಯನ್ನಿಟ್ಟು, ತಂಡಗಳಲ್ಲಿ ಸ್ಪರ್ಧೆಯನ್ನಿಟ್ಟು ಆ ಮೂಲಕ ಅವರಿಗೆ ಒಂದು ನಮ್ಮ ಸಂಸ್ಕೃತಿಯ ಪರಿಚಯವನ್ನು ಮಾಡಿಸಿಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಆಟಿ ತಿಂಗಳಲ್ಲಿ ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಮಳೆ ಜಾಸ್ತಿಯಾಗಿ ರೋಗ ರುಜಿನಗಳೆಲ್ಲ ಬರುವಂತಹ ಸಮಯ. ಆ ಸಮಯದಲ್ಲಿ ವಿಶೇಷವಾದಂತಹ ತಿನಿಸುಗಳನ್ನು ನಮ್ಮ ಹಿರಿಯರು ಹೇಳಿದ್ದಾರೆ. ಇಂಥ ತಿನಿಸನ್ನು ತಿಂದರೆ ಇಂಥ ರೋಗ ಬರುವುದಿಲ್ಲ ಅಂತ ಹೇಳುವಂಥದ್ದು. ಅದನ್ನು ನಮ್ಮ ಮಕ್ಕಳಿಗೆ ತಿಳಿಸಿಕೊಡಬೇಕಾದದ್ದು ನಮ್ಮ ಶಾಲೆಯ ಒಂದು ಜವಾಬ್ದಾರಿ ಕೂಡ ಹೌದು ಅಂತ ಭಾವಿಸಿಕೊಳ್ತೇನೆ ನಾನು. ಭಕ್ತಿಯ ಸೊಬಗಲಿ ಕಡಲ ಮಕ್ಕಳ ಕಥೆ ಇದೆ. ಮಕ್ಕಳು ಶಾಲೆಯಲ್ಲಿ ಏನು ಕಲಿತಾರೆ ಅದನ್ನು ಬಹುಶಃ ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾರೆ. ತಾಯಿ ತಂದೆಯರಿಂದ ನಮ್ಮ ಮಕ್ಕಳಿಗೆ ಅದು ಬಳುವಳಿಯಾಗಿ ಬಂದಾಗ, ಶಾಲೆಯಲ್ಲಿ ಅದನ್ನು ಮುಂದುವರಿಸಿಕೊಂಡು ಹೋದಾಗ ಒಂದು ಜಾನಪದ ಪರಂಪರೆ, ಜನಪದರ ಒಂದು ನಂಬಿಕೆ, ವಿಶ್ವಾಸ ಅದೆಲ್ಲ ಉಳಿಕೊಳ್ತದೆ ಅಂತ ಹೇಳುವಂಥದ್ದು ನನ್ನ ನಂಬಿಕೆ ಕೂಡ. ಹಾಗೆ ನಮ್ಮ ಮಕ್ಕಳಿಗೆ ಅದಕ್ಕೊಂದು ಅವಕಾಶವನ್ನು ನಾವು ಪ್ರತಿ ವರ್ಷವೂ ಮಾಡಿಕೊಡ್ತಾ ಇದ್ದೇವೆ. ಆ ಪ್ರಕಾರವಾಗಿ ಇವತ್ತು ನಮ್ಮ ಶಾಲೆಯಲ್ಲಿ ಈ ಒಂದು ಆಟಿ ಉತ್ಸವ ನಡೀತಾ ಇದೆ. ಆಗ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿ ಉಳಿತದೆ, ಮುಂದಿನ ಪೀಳಿಗೆ ಅದನ್ನು ತಗೊಂಡು ಹೋಗ್ಲಿಕ್ಕೆ ಕೂಡ ಆಗ್ತದೆ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ.